ಎಲೆಕ್ಷನ್ಸು ಭಾಳ ಫ್ರೀ ಆ್ಯಂಡ್ ಫೇರ್ ಆಗಿದೆ ಅಂಥೇಳಿ ಆ ಸರ್ವೆ ಎಲೆಕ್ಷನ್ ಕಮಿಷನ್ ಮೇಲೆ ಭಾಳ ದೊಡ್ಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಮಾಡಿದ್ದಾರೆ. ಆ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಸೆಲೆಕ್ಟಿವ್ ಆಗಿ ಪಬ್ಲಿಕ್ ಟ್ರಸ್ಟ್ ಇನ್ EVMs ಅಂತೇಳಿ, ಅಂದರೆ ಸಾರ್ವಜನಿಕರ ವಿಶ್ವಾಸ EVM ಮೇಲೆ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೈಲೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಎಲೆಕ್ಷನ್ ಕಮಿಷನ್ ಅಂದರೆ ಏನು ಪ್ರಶ್ನೆಗಳನ್ನು ಇವರು ಆ ಸರ್ವೆನಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ, ನಂಬಿಕೆ ಬರ್ತಕ್ಕಂಥದ್ದು ಮತ್ತು ವೆರಿಫೈಬಲ್ ಆಡಿಟ್ಸ್ ಅಂದರೆ ಪಾರದರ್ಶಕವಾಗಿರ್ತಕ್ಕಂಥದ್ದು ಮತ್ತು ಅಕೌಂಟಬಿಲಿಟಿ ಇವೆಲ್ಲವನ್ನು ಸಹ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅವ್ರು ಮಾಡಬೇಕಾಗಿರ್ತಕ್ಕಂಥದ್ದು ನೈಜವಾಗಿ ವಿಚಾರಣೆ ಅಥವಾ ಸರ್ವೆ ಮಾಡಬೇಕಾಗಿದ್ದು EVM ಕೆಲವು ದೋಷಗಳನ್ನು, ಯಾವ ರೀತಿ ಮಾಲ್ ಫಂಕ್ಷನಿಂಗ್ ಆಫ್ ದಿ EVM ಮೆಷೀನು, VVPAT ಮಿಸ್ಮ್ಯಾಚ್ ಆಗ್ತಕ್ಕಂಥದ್ದು ಮತ್ತು 100% VVPAT ಕೌಂಟಿಂಗು, ಇದನ್ನು ಮರೆತು EVMನ ಬಹಿರಂಗವಾಗಿ ಬೆಂಬಲ ಕೊಡ್ತಕ್ಕಂಥವನ್ನು ಸರ್ವೆ ಮಾಡಿದ್ದಾರೆ. ಈ ವಿಚಾರ ಭಾಳ ಗಂಭೀರವಾದ ಪ್ರಶ್ನೆಗಳ ಉದ್ಭವ ಆಗುತ್ತೆ. ಇದರಲ್ಲಿ ರಾಷ್ಟ್ರೀಯ ಚರ್ಚೆ ಆಗಿದೆ. ಈ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ವಿಶ್ವಾಸವನ್ನು ಕಳ್ಕೊಂಡಿದೆ ದೇಶದಲ್ಲಿ ಅನ್ನೋದನ್ನು ಭಾಳ ಈಗಾಗಲೇ ನಾವೆಲ್ಲರೂ ಸಹ ಸಾಬೀತು ಮಾಡಿದ್ದೀವಿ. ನಾವು ಈಗಾಗಲೇ ಎಲ್ಲ ವಿರೋಧ ಪಕ್ಷದವರು ಇವರ ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತವಾಗಿದೆಯಾ ಅನ್ನೋದನ್ನು ಎಲ್ರಿಗೂ ಸಹ ಪ್ರಶ್ನೆ ಚಿಹ್ನೆ ಆಗಿರೋ ಸಂದರ್ಭದಲ್ಲಿ, ಹಾಗೂ ಕೋರ್ಟಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟಲ್ಲೂ ಸಹ EVM ಮತ್ತು VVPAT ವಿಚಾರದಲ್ಲಿ ಕೋರ್ಟ್ ಹಿಯರಿಂಗ್ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಈ ಒಂದು ಸರ್ವೆ ಮಾಡಿಸಿರ್ತಕ್ಕಂಥದ್ದು ಒಂದು ಡಿಫೆನ್ಸಿವ್ ಆಗಿ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇದರಲ್ಲಿ ಆ ಸರ್ವೆನಲ್ಲಿ ಅದು ಹೇಳುತ್ತೆ ಇನ್ಫ್ಲುಯೆನ್ಸ್ ಆಫ್ ಮನಿ, ಅಂದರೆ ಹಣದ ಬಲ ಯಾವ ರೀತಿ ನಡೆಯುತ್ತೆ ಮತ್ತು ಕೆಲವು ಸ್ಕೀಮ್ಗಳನ್ನು ಸ್ಕೀಮ್ಗಳು ಯಾವ ರೀತಿ ಈ ಒಂದು ಮತದಾರರ ಮೇಲೆ ಪರಿಣಾಮ ಬೀಳುತ್ತೆ, ಈ ವಿಚಾರಗಳನ್ನು ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ನೋಡಿರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಭಾಳಷ್ಟು ಏನು ಅದನ್ನು ಹೇಳಿಲ್ಲ. EVM ಮಾತ್ರ ಅದು ದೊಡ್ಡ ಸಾಧನೆ ಅನ್ನೋದನ್ನು ಹೇಳಿದ್ದಾರೆ. ಇದನ್ನು ನೀವು ನೋಡಿದಾಗ 102 ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಇವರು ಸರ್ವೆ ಮಾಡಿದ್ದಾರೆ. ಅವರು ಮಾಡಿರೋದು ಒಂದು 5,000 ಜನದ ಮತದಾರರಲ್ಲಿ ಮಾಡಿದ್ದಾರೆ. 102 ಇದರಲ್ಲಿ ಆ 102ರಲ್ಲಿ 5,000 ಜನದ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತೆ EVM ಮೇಲೆ ಭರವಸೆ ಇದೆ ಅನ್ನೋದನ್ನು ಅವರು ಪ್ರೊಜೆಕ್ಟ್ ಮಾಡಿರೋದು ನೋಡಿದಾಗ ಇದು ಯಾರನ್ನೋ ಸಂತೋಷ ಬೀಳಿಸಲಿಕ್ಕೆ ಮಾಡ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಈ ಗ್ರಾಮ್ ಸರ್ವೆ ಅನ್ನೋದಿದೆ ನೋಡಿ, ಇದನ್ನು ಬರೆದಿರೋರು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅಂತವ್ರಿ, ಫೌಂಡರ್ ಅವರು. ಈ ಗ್ರಾಮ ಇದು ಸಂಸ್ಥೆ ಏನಿದೆ, ಇವರು ಮೋದಿ ಮಾಲಾ ಅಂಥೇಳಿ ಅವರ ದೊಡ್ಡ ಕಥೆಯನ್ನು ಬರೆದು 2024ರಲ್ಲಿ ಅವ್ರು ದೊಡ್ಡ ಲೀಡ್ರು ಅಂಥೇಳಿ ಅವರೊಂದು ಕತೆ ಬರೆದು ಅವ್ರನ್ನ ಹೊಗಳು ಭಟ್ರ ರೀತಿಯಲ್ಲಿ ಬರೆದಿರ್ತಕ್ಕಂಥ ಅವ್ರ ಕೈಯಲ್ಲಿ ಈ ಸರ್ವೆ ಮಾಡಿಸಿದ್ದಾರೆ. ಮೋದಿ ಭಕ್ತರು ಅಂಧಭಕ್ತರು ಅಂಥೇಳಿ ಪ್ರಪಂಚಕ್ಕೆಲ್ಲ ಗೊತ್ತಾಗಿರೋ ಸಂದರ್ಭದಲ್ಲಿ ಅವರ ಸರ್ವೇ ಸರ್ವ ಅಂತ ಹೇಳಿ ಅದನ್ನು ಬಿಂಬಿಸ್ತಕ್ಕಂಥ ನೋಡಿದಾಗ ಪ್ರಜಾಪ್ರಭುತ್ವ ಯಾವ ಮಟ್ಟಕ್ಕೆ ಹೋಗಿದೆ, ಪ್ರಜಾಪ್ರಭುತ್ವದ ನೈತಿಕತೆಯಲ್ಲಿ ಕುಸಿದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇವರೇನಾದರೂ ಮಾಡೋದಿದ್ದರೆ ನಮಗೇನು ಅಭ್ಯಂತರ ಇಲ್ಲ. ನಿಷ್ಪಕ್ಷಪಾತವಾಗಿರ್ತಕ್ಕಂಥ ಸಿವಿಲ್ ಸೊಸೈಟಿಯಲ್ಲಿರ್ತಕ್ಕಂಥ ಸರ್ವೆ ಮಾಡಿಸಿದಾಗ ನಮ್ದು ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ. ಯಾರು ಇವತ್ತು ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಮಾಡಿಸ್ಬಿಟ್ಟು ಹೊಗಳಿಸ್ತಾ ಇರೋದು ನೋಡಿದಾಗ ಯಾವ ಮಟ್ಟಕ್ಕೆ ನಮ್ಮ ನೈತಿಕತೆ ಕುಸಿದಿದೆ ಡೆಮೋಕ್ರಸಿನಲ್ಲಿ, ಮತ್ತು ಯಾವ ರೀತಿ ಸಂವಿಧಾನಿಕ ಸಂಸ್ಥೆಗಳೆಲ್ಲ ಅವರೆಲ್ಲ ನೈತಿಕತೆಯನ್ನು ಗಾಳಿಗೆ ತೂರಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ದರಿಂದ ಈ ಒಂದು ಸರ್ವೆ ಏನು ಬಂದಿದೆ ಅದು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ವೋಟ್ ಚೋರಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಏನು ನಾವು 14ನೇ ತಾರೀಕು ಡಿಸೆಂಬರ್ 14ನೇ ತಾರೀಕಿನಂದು ದೊಡ್ಡ ಪ್ರತಿಭಟನೆ ಮಾಡಿದ್ವಿ, ಅದಕ್ಕೆ ಜನ ಬೆಂಬಲ ಸಿಕ್ಕಿರೋದು ನೋಡಿದಾಗ ಅದಕ್ಕೆ ಗಾಬರಿ ಆಗಿ
ಎಲೆಕ್ಷನ್ ಕಮಿಷನ್ ತಮ್ಮ ಏನು ಇಮೇಜ್ ಇದೆ ಅದನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಎಕ್ಸಸೈಸ್ ಮಾಡಿ ಭಾಳಷ್ಟು ಹಣವನ್ನು ಖರ್ಚು ಮಾಡಿ ಕರ್ನಾಟಕದ ಎಲೆಕ್ಟ್ರಲ್ ಆಫೀಸರ್ ಮೂಲಕ ಮಾಡಿಸ್ತಕ್ಕಂಥ ಪ್ರಯತ್ನ ಇದು ಖಂಡನೀಯ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಮೇ 25 ರಿಪೋರ್ಟ್ ಮಾಡಿ ಸರ್ವೆ ಮಾಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥದ್ದು ಸರ್ವೆ ಮಾಡಿರ್ತಕ್ಕಂಥದ್ದು ಮೇ 25, ಅದನ್ನು ರಿಲೀಸ್ ಮಾಡಿರ್ತಕ್ಕಂಥದ್ದು ಇವತ್ತು. ಈಗ ಅಂದರೆ ಪ್ರಧಾನಮಂತ್ರಿ ಕಚೇರಿನಲ್ಲಿರ್ತಕ್ಕಂಥವ್ರು ಯಾರು ಗುಣಗಾನ ಮಾಡಿದ್ದಾರೆ, ಹೊಗಳು ಭಟ್ರ ಇದು ಸಂತತಿ ಏನಿದೆ, ಅವರು ಮೋದಿ ಮಾಲಾ ಅಂತ ಪುಸ್ತಕ ಬರೆದವ್ರ ಕೈಯಲ್ಲಿ ಸರ್ವೆ ಮಾಡಿಸಿ ಅವ್ರನ್ನೇ ಅವ್ರು ಹೊಗಳಿಸ್ತೋದು ನೋಡಿದಾಗ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಆಘಾತ ಆಗಿದೆ ಅಂಥೇಳಿ ನಮ್ಮೆಲ್ಲರ ಭಾವನೆ. ಆದ್ದರಿಂದ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ವಿಶ್ವಾಸ ಜನಗಳಿಗೆ ಬರಬೇಕಾದ್ರೆ ನಿಷ್ಪಕ್ಷಪಾತವಾದ ಚುನಾವಣೆ ಆಗಬೇಕು. ಚುನಾವಣೆ ಸಂದರ್ಭದಲ್ಲಿ ಎಲ್ಲರ ಅಕೌಂಟ್ಗೆ 10,000 ಹಾಕಿರ್ತಕ್ಕಂಥದ್ದು ನಾವು ಯಾರೂ ಸಹ ಮರೆತಿಲ್ಲ. ಬಿಹಾರಲ್ಲಿ ಈಗಲೂ ಸಹ ಅಸ್ಸಾಂನ ಮುಖ್ಯಮಂತ್ರಿಗಾಗಲೇ ಹೇಳಿದ್ದಾರೆ 8,000 ನಾವೆಲ್ಲ ಮಹಿಳೆಯರಿಗೆ ಹಾಕ್ತೀವಿ ಅಂಥೇಳಿ. ಒಂದು ರೀತಿಯ ಭ್ರಷ್ಟಾಚಾರ ಚುನಾವಣಾ ಇದರ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದನ್ನು ಅದನ್ನು ನಿಲ್ಲಿಸಲಿಕ್ಕೆ ಇವ್ರ ಕೈಯಲ್ಲಿ ಆಗ್ತಾಯಿಲ್ಲ. ಮತ್ತು VVPAT ವೆರಿಫಿಕೇಷನ್ನು ಅದು ಆಗ್ತಾಯಿಲ್ಲ, ಅಕೌಂಟಬಿಲಿಟಿ ಇಲ್ಲ. ಆದ್ದರಿಂದ ಇದು ಕಾನ್ಫಿಡೆನ್ಸ್ ಸರ್ಟಿಫಿಕೇಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವುದಾದ್ರೂ ಒಂದು ಸರ್ವೆ ಮಾಡಬೇಕಾದ್ರೆ, ಸಮೀಕ್ಷೆ ಮಾಡಬೇಕಾದ್ರೆ ಜನಗಳ ನಂಬಿಕೆಯೂ ಭಾಳ ಮುಖ್ಯ. ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಅಂತೇಳಿ ನಮ್ಮ ಭಾವನೆ. ಅಲ್ಲ, ಹೊಗಳು ಭಟ್ರ ಕೆಲಸ ಇನ್ನೇನು ಬೇಕಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಅವ್ರು ಹೊಗಳ್ಕೊಳ್ಳಿಕ್ಕೆ ಮತ್ತು ಎಲೆಕ್ಷನ್ ಕಮಿಷನ್ ವಿಶ್ವಾಸವನ್ನು ಕಳ್ಕೊಂಡಿದೆ. ಅದನ್ನು ಪುನಃ ಅದನ್ನು ಒಂದು ನಂಬಿಕೆಯನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಇವರೊಂದು ಅವ್ರದ್ದೇ ಆದ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಈಗ 102 ಕ್ಷೇತ್ರದಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ 5,000 ಜನ ಅಂದರೆ ಎಷ್ಟಾಗುತ್ತೆ ಹೇಳಿ. ಅದನ್ನು ಸೆಲೆಕ್ಟಿವ್ ಆಗಿ ಭಾರತೀಯ ಜನತಾ ಪಾರ್ಟಿ ಕಚೇರಿ ಆಫೀಸಲ್ಲಿ ಕೂತ್ಕೊಂಡು ಅಲ್ಲಿ ಯಾರು ಬರ್ತಾರೆ ಅಂಧಭಕ್ತರು, ನರೇಂದ್ರ ಮೋದಿ ಅವರ ಅಂಧಭಕ್ತರು, ಅವ್ರ ಕೈಯಲ್ಲಿ ಕೇಳಿಕೊಂಡು ಅದನ್ನು ವಚನೆ ಮಾಡಿದ್ದಾರೆ ವಿನ ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ. ಈ ಸರ್ವೆ ಮಾಡಿರ್ತಕ್ಕಂಥದ್ದು ನಾಗ್ಪುರ್ ಯೂನಿವರ್ಸಿಟಿ ಸರ್ವೆ ಇದು. ಆದ್ದರಿಂದ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸರ್ವೆಗಳಿವೆಲ್ಲ. ಈ ಕಾರಣ ಇಷ್ಟೇ, ಡಿಸೆಂಬರ್ 14ನೇ ತಾರೀಕು ನಾವು ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ವಿ. ಸುಮಾರು 1 ಲಕ್ಷ ಜನ ಸೇರಿ ಅಲ್ಲಿ ಪ್ರತಿಭಟನೆ ಮಾಡಿದ್ವಿ. ಇಡೀ ದೇಶದಿಂದ ಜನ ಬಂದಿದ್ದರು. ಆ ಜನಬೆಂಬಲ ನೋಡಿ ಗಾಬರಿಯಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಇಷ್ಟೊಂದು ಅವಿಶ್ವಾಸ ಇರ್ತಕ್ಕಂಥದ್ದು ಅವ್ರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಅದಕ್ಕೆ ಅದು ಸರಿಯಲ್ಲ ಅನ್ನೋದನ್ನು ಪ್ರೊಜೆಕ್ಟ್ ಮಾಡಲಿಕ್ಕೆ ಅದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ವೆ ಹೆಸರಲ್ಲಿ ಎಲೆಕ್ಷನ್ ಕಮಿಷನ್ ಭಾಳ ನಿಷ್ಪಕ್ಷಪಾತವಾಗಿದೆ, ಭಾಳ ಪಾರದರ್ಶಕವಾಗಿ ಮಾಡ್ತಾ ಇದೆ. ಅಲ್ಲಿ ಎಲ್ಲೂ ಸಹ ಭ್ರಷ್ಟಾಚಾರ ಅಥವಾ ಪಕ್ಷಪಾತ ನಡೆದಿಲ್ಲ ಅನ್ನೋದನ್ನು ತೋರಿಸಲಿಕ್ಕೆ ಇದೊಂದು ಆಡಂಬರದ ಸರ್ವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವೇನು ಸರ್ವೆ ಮಾಡೋದಿಲ್ಲ, ನಾವು ಜನಗಳ ಹತ್ರ ಹೋಗ್ತಾ ಇದ್ದೀವಿ, ಜನಗಳನ್ನೇ ಬುದ್ಧಿ ಕಲಿಸ್ತಾರೆ.